ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವ್ಲಾಗಲ್ಲಿ ನಾನು ಅಂಗಾಕಾರ ಸಂಕಷ್ಟವನ್ನು ಯಾವ ಥರ ಮಾಡಿದೆ, ಹಾಗೆ ಗಣೇಶನ ಪ್ರತಿಷ್ಠಾಪನೆ ಮಾಡೋದ್ರಿಂದ ಹಿಡಿದು ಚಂದ್ರೋದಯದವರೆಗೆ ಸಂಪೂರ್ಣವಾಗಿ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡದೆ ಫುಲ್ಲಾಗಿ ವಿಡಿಯೋನ ನೋಡಿ. ಹಾಗೆ ಈ ಪೂಜಾ ಮಾಡಬೇಕಾದ್ರೆ ಕೆಲವೊಂದು ಸೀಕ್ರೆಟ್ ನಿಮಗೋಸ್ಕರ ಅಂತ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಪೂಜಾ ವಿಧಾನವನ್ನು. ಹಾಗೆ ಗಣೇಶನ ಪ್ರತಿಷ್ಠಾಪನೆ ಮಾಡುವಂತಹ ಸರಿಯಾದ ವಿಧಾನವನ್ನು ನಾನು ನಿಮಗೆ ಹೇಳಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡದೆ ಫುಲ್ಲಾಗಿ ವಿಡಿಯೋನ ನೋಡಿ. ಹಾಗೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯೋದಕ್ಕೆ ಹೋಗಬೇಡಿ. ನೀವು ಈ ವಿಡಿಯೋಗೆ ಲೈಕ್ ಮಾಡಿದರೆ ಮಾತ್ರ ಇನ್ನೂ 4 ಜನಕ್ಕೆ ಈ ವಿಡಿಯೋ ಶೋ ಆಗುತ್ತೆ. ಹಾಗೆ ಇನ್ನೂ 4 ಜನಕ್ಕೆ ನೀವು ಕೂಡ ಇಂಡೈರೆಕ್ಟ್ ಆಗಿ ಹೆಲ್ಪ್ ಮಾಡಿದಂಗೆ ಆಗುತ್ತೆ. ನಾನು ಕೂಡ ಯೂಟ್ಯೂಬಲ್ಲಿ ಗ್ರೋ ಆಗೋದಕ್ಕೆ ನೀವು ಕೂಡ ಸಹಾಯ ಮಾಡಿದಂಗೆ ಆಗುತ್ತೆ. ನಾನು ಕೂಡ ಇವತ್ತು ಮಾರ್ನಿಂಗ್ 4 o'clock ಎದ್ದಿದ್ದೆ, ಅಂದರೂ ಕೂಡ ಲೇಟ್ ಆಗೋಯ್ತು. ಯಾಕಂದರೆ ನಮ್ಮ ಮನೆಯವ್ರಿಗೆ ಬಾಕ್ಸ್ ಹಾಕಬೇಕು, ಹಾಗೆ ಟಿಫನ್ ಕೂಡ ಮಾಡಬೇಕು ಸಪ್ರೇಟಾಗಿ. ಮತ್ತು ಅದ್ರ ಜೊತೆಗೆ ಒಂದು ವಿಡಿಯೋನ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡಿ ಆಮೇಲೆ ನಾನು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಾಯಕವೇ ಕೈಲಾಸ ಅಂತ ಹೇಳಿದಂಗೆ ಮೊದಲು ನನ್ನ ಕೆಲಸನ ಮುಗಿಸ್ಕೊಂಡು ಆಮೇಲೆ ದೇವ್ರ ಕೆಲಸನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಇವತ್ತು ಸಿಂಪಲ್ಲಾಗಿ ರಂಗೋಲಿ ಹಾಕ್ತಾ ಇದ್ದೀನಿ, ಯಾಕಂದರೆ ತುಂಬಾ ಲೇಟಾಗಿ ಹೋಗಿತ್ತು. ಸೊ ಹಾಗಾಗಿ ನಾನು ಮೊದಲಿಗೆ ಈ ಥರ ಎಲ್ಲ ಕಲರ್ನು ರೌಂಡ್ ಶೇಪಲ್ಲಿ ಹಾಕೊಂಡ್ಬಿಟ್ಟು ಮೇಲೆ ರಂಗೋಲಿಯಿಂದ ಬಿಡಿಸ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಕಲರ್ ಫಿಲ್ ಮಾಡೋ ನೆಸೆಸರಿ ಬರೋದಿಲ್ಲ. ಆಮೇಲೆ ತುಂಬ ಫಾಸ್ಟಾಗಿ ನಾವು ರಂಗೋಲಿ ಕೂಡ ಹಾಕ್ಬೋದು ಈ ಥರ ಮಾಡೋದ್ರಿಂದ. ನಾನು ಇಷ್ಟೊತ್ತು ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು, ಕಸ ಗುಡಿಸ್ಕೊಂಡು, ನೆಲ ಒರೆಸ್ಕೊಂಡು, ಪಾತ್ರೆನ ತೊಳ್ಕೊಂಡು, ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಮುಂದೆ ಸಿಂಪಲ್ಲಾಗಿ ರಂಗೋಲಿನ ಹಾಕಿದೆ. ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ತಲೆ ಸ್ನಾನ ಕೂಡ ಮಾಡ್ಕೊಂಡು ಬಂದೆ. ಎಷ್ಟು ಚೆನ್ನಾಗಿ ನಾನು ಇವತ್ತು ರೆಡಿಯಾಗಿದ್ದೆ ಅಂದರೆ ನಂಗೆ ತುಂಬ ಇಷ್ಟ ಆಗೋಯ್ತು. ಇವತ್ತು ನನ್ನ ಮೇಲೆ ನನಗೆ ಲವ್ ಆಗೋಯ್ತು ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೆ, ತುಂಬ ಚೆನ್ನಾಗಿ ಮೇಕಪ್ ಮಾಡ್ಕೊಂಡಿದ್ದೆ. ನಾನಂತೂ ಮುಂಚೆ ಎಲ್ಲ ನನಗೆ ಯಾವ ಥರ ಅಂದರೆ ವರ್ಷಕ್ಕೆ 1 ಸರಿ ಅಥವಾ 2 ಸರಿ ಮಾತ್ರ ಮೇಕಪ್ ಮಾಡ್ಕೊಳ್ಳೋದು ಗೊತ್ತಿತ್ತು. ಅಂದರೆ ಮದುವೆ ಅಥವಾ ಯಾವುದೋ ಒಂದು ಫಂಕ್ಷನು ಈ ಥರ ಮಾತ್ರ ಮೇಕಪ್ ಮಾಡ್ಕೊತಾ ಇದ್ದೆ. ನಾನು ಈ ಥರ ಚಿಕ್ಕ ಪುಟ್ಟ ಫಂಕ್ಷನ್ ಅಥವಾ ಮನೆಯಲ್ಲಿರೋ ಪೂಜೆಗೆಲ್ಲ ಮೇಕಪ್ ಮಾಡ್ಕೊತಾ ಇರಲಿಲ್ಲ, ಅಷ್ಟು ಸರಿಯಾಗಿ ರೆಡಿ ಆಗ್ತಾ ಇರಲಿಲ್ಲ. ಬಟ್ ಇವಾಗ ನಂಗೆ ತಿಳುವಳಿಕೆ ಬಂದಿದ್ದಾದಮೇಲೆ, ನಾನು ಮ್ಯಾನಿಫೆಸ್ಟ್ ಜರ್ನಿನ ಸ್ಟಾರ್ಟ್ ಮಾಡಿದ್ದಾದಮೇಲೆ ತುಂಬಾ ನಾನು ಇಂಪಾರ್ಟೆನ್ಸ್ ಕೊಡ್ತೀನಿ. ಯಾವುದೇ ಪೂಜೆ ಮಾಡಬೇಕಂದ್ರೂ ಸರಿ, ಮೊದಲು ಸಿಂಪಲ್ ಆಗಾದರೂ ಸರಿ ನಾನು ರೆಡಿ ಆಗಿಬಿಟ್ಟು ಆಮೇಲೆ ಪೂಜೆ ಮಾಡ್ತೀನಿ. ನಾನಿವತ್ತು ಎಷ್ಟು ಚೆಂದ ಕಾಣಿಸ್ತಾ ಇದ್ದೆ ಅಂತಂದರೆ ನನಗೆ ನಾನೇ ದೃಷ್ಟಿ ತಕ್ಕೊಂಡೆ. ಯಾವತ್ತೂ ನನ್ನನ್ನು ನಾನು ಇಷ್ಟು ಪ್ರೀತಿ ಮಾಡ್ಕೊಂಡಿರಲಿಲ್ಲ. ಇವತ್ತು ನನ್ನ ಮೇಲೆ ನನಗೆ ಒಂಥರ ತುಂಬ ಪ್ರೀತಿ ಬಂತು, ತುಂಬ ಮುದ್ದು ಮಾಡಬೇಕು ಅಂತ ಅನ್ನಿಸ್ತು ನನಗೆ. ವರಮಹಾಲಕ್ಷ್ಮಿ ಆಗಿರ್ಬೋದು, ಯಾವುದಾದ್ರೂ ಪೂಜೆ ಪುನಸ್ಕಾರ ಅಂತ ಇದ್ದರೆ ನನ್ನನ್ನು ನಾನು ಸರಿಯಾಗಿ ರೆಡಿ ಮಾಡ್ಕೊತಾನೆ ಇರಲಿಲ್ಲ. ಫಂಕ್ಷನಲ್ಲೂ ಕೂಡ ನನಗೆ ನಾನು ಸರಿಯಾಗಿ ರೆಡಿ ಮಾಡ್ಕೊತಾ ಇರಲಿಲ್ಲ. ಮೊದಲು ನಾನು ಪೂಜೆ ಮಾಡಬೇಕು ಅಥವಾ ಆ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು ಅಂತ ನಾನು ಸರಿಯಾಗಿ ರೆಡಿನೇ ಆಗ್ತಾ ಇರಲಿಲ್ಲ. ನೀವು ದೊಡ್ಡ ದೊಡ್ಡ ಶ್ರೀಮಂತರನ್ನ ನೋಡ್ಬೋದು, ಮೊದಲು ಅವರು ಚೆನ್ನಾಗಿ ರೆಡಿಯಾಗಿ ಆಮೇಲೆ ಎಂಥ ಕೆಲಸ ಇದ್ದರೂ ಆರಾಮಾಗಿ ಮಾಡ್ತಾ ಇರ್ತಾರೆ. ನಾನು ಯಾವಾಗಲೂ ಅನ್ಕೊತಾ ಇದ್ದೆ, ಇಷ್ಟು ಚೆನ್ನಾಗಿ ರೆಡಿಯಾಗಿ ಅದು ಹೆಂಗಪ್ಪ ಕೆಲಸ ಮಾಡ್ಕೊತಾರೆ ಇವರು ಅನ್ಕೊತಾ ಇದ್ದೆ. ಬಟ್ ಇತ್ತೀಚೆಗೆ ನಾನು ಕೂಡ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನಾನು ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತಾ ಇದ್ನ ಅಂತ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲ ಫೋಟೋ ಸ್ಟೇಷನ್ ಮುಗಿಸ್ಕೊಂಡು ಬಂದಿದ್ದಾದಮೇಲೆ ಗ್ಯಾಸ್ ಸ್ಟವ್ನ ಪೂಜೆ ಮಾಡಿದೆ. ಇದನ್ನೆಲ್ಲ ನಾನು ಮುಂಚೆನೇ ಕ್ಲೀನ್ ಮಾಡಿ ಇಟ್ಟು ಹೋಗಿದ್ದೆ. ಇದಕ್ಕೆ ಕನಗಲ ಹೂವಿನ ಮಾಲೆ ಅಂತ ಹೇಳ್ತಾರೆ. ಇದು ಗಣೇಶನಿಗೆ ತುಂಬ ಪ್ರಿಯವಾಗಿರುವಂತಹ ಹೂವು. ಸೊ ಹಾಗಾಗಿ ಇದನ್ನು ತರಿಸಿದ್ದೀನಿ. ಇದಕ್ಕೆ ಕನಗಲ ಹೂವು ಅಂತ ಹೇಳ್ತಾರೆ. ಆಮೇಲೆ ಎಕ್ಕದ ಹೂವಿನ ಮಾಲೆ ಕೂಡ ತಗೊಂಡ್ಬರೋದಕ್ಕೆ ಹೇಳಿದ್ದೆ ನಮ್ಮ ಮನೆಯವರು, ಅದನ್ನು ಕೂಡ ತೊಗೊಂಡು ಬಂದಿದ್ದಾರೆ. ನಾನು ಇವತ್ತು ಕೆಂಪು ಅಡಿಕೆಯನ್ನು ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಸ್ಟ್ಯಾಚ್ಯೂ ಇಲ್ಲದೆ ಇರೋದ್ರಿಂದ ಕೆಂಪು ಅಡಿಕೆಯನ್ನು ಇಟ್ಟು ಪೂಜೆ ಮಾಡ್ತೀನಿ. ಆಮೇಲೆ ಬೆಲ್ಲದ ಅಚ್ಚುಗಳನ್ನು ತೊಗೊಂಡ್ಬಂದಿದ್ರು, 2 ಬೆಲ್ಲದ ಅಚ್ಚು. ಆಮೇಲೆ ತುಪ್ಪದ ದೀಪವನ್ನು ತೊಗೊಂಡು ಬಂದಿದ್ರು. ಒಂದು ಅಡಿಕೆ ಎಕ್ಸ್ಟ್ರಾ ಇರಲಿ ಅಂತ ಹೇಳಿಬಿಟ್ಟು ಅಡಿಕೆ ಕೂಡ ಒಂದು ಎಕ್ಸ್ಟ್ರಾ ತೊಗೊಂಡು ಬಂದಿದ್ರು. ಇಲ್ಲಿ ನಾನು ಹೂವು, ಹಣ್ಣು, ಆಮೇಲೆ ಎಲ್ಲ ಥರ ಪೂಜೆ ಸಾಮಾನುಗಳನ್ನು ಮೊದಲು ನಾನು ಒಂದು ಕಡೆಗೆ ಸಿದ್ಧ ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂದರೆ ನನಗೆ ಪೂಜೆ ಮಾಡೋ ಟೈಮಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು. ನಾವು ಯಾವುದೇ ದೇವರ ಪೂಜೆ ಮಾಡೋಕ್ಕಿಂತ ಮುಂಚೆ ಈ ಥರ ನಾವು ದೀಪದಿಂದ ಸ್ಟಾರ್ಟ್ ಮಾಡಬೇಕಾಗತ್ತೆ. ಯಾಕಂದರೆ ದೀಪ ಹಚ್ಚೋದ್ರಿಂದ ಬೆಳಕು ಬರುತ್ತಲ್ಲ. ಸೊ ಹಾಗಾಗಿ ದೀಪವನ್ನು ಹಚ್ಚುತ್ತಾ ನಮ್ಮ ಇಂಟೆನ್ಷನ್ನ ಸೆಟ್ ಮಾಡಿಕೊಂಡು ಮೊದಲಿಗೆ ಒಂದು ದೀಪ ಹಚ್ಚಿ ಸೈಡಿಗೆ ಇಟ್ಟು ಆಮೇಲೆ ಪ್ರತಿಷ್ಠಾಪನೆ ಮಾಡೋ ಜಾಗದಲ್ಲಿ ಓಂ ಅಂತ ಬರೆದು ಆಮೇಲೆ ಸ್ವಸ್ತಿಕನ ಹಾಕಿದ್ದೀನಿ. ಯಾಕಂದರೆ ಅದು ಗಣೇಶನ ಚಿಹ್ನೆ. ಸೊ ಹಾಗಾಗಿ ನಾವಿಲ್ಲಿ ಯಾವುದಾದ್ರೂ ಕಾಳುಗಳನ್ನು ತೊಗೋಬೋದು, ಗೋಧಿ, ಜೋಳ, ಅಕ್ಕಿ ಯಾವುದಾದ್ರೂ ತೊಗೋಬೋದು. ನೀವು ಎಲ್ಲಿ ದೇವರನ್ನ ಪ್ರತಿಷ್ಠಾಪನೆ ಮಾಡ್ತಿರಲ್ಲ ಅಲ್ಲಿ ಅರಿಶಿನ ಮತ್ತು ಕುಂಕುಮನ ಅರ್ಚನೆ ಮಾಡ್ತಾ ನೀವು ಹೇಳಬೇಕು. ಲಕ್ಷ್ಮಿನ ಪೂಜೆ ಮಾಡಬೇಕಾದ್ರೆ ಲಕ್ಷ್ಮಿ ಆವಾಹಯಾಮಿ ಅಂತ ಹೇಳಬೇಕು. ಗಣೇಶನ ಪೂಜೆ ಮಾಡ್ತಾ ಇದ್ರೆ ಗಣೇಶ ಆವಾಹಯಾಮಿ ಅಂತ ಹೇಳಬೇಕು. ನೀವು ಈ ಥರನೂ ಹೇಳ್ಬೋದು, ಗಣೇಶ ಬಾರಪ್ಪ ಇದರಲ್ಲಿ ಪ್ರತಿಷ್ಠಾಪನೆಯಾಗು, ನಿನ್ನ ಬರುವಿಕೆಗಾಗಿ ನಾನು ಕಾಯುತ್ತಿರುವೆ. ನಾವು ಕರೆಯದೆ ಯಾವ ಅತಿಥಿ ಕೂಡ ನಮ್ಮ ಮನೆಗೆ ಬರೋದಿಲ್ಲ. ಸೊ ಹಾಗಾಗಿ ನಾವು ದೇವರನ್ನ ಬೇಡ್ಕೋಬೇಕು, ಬಂದು ಇಲ್ಲಿ ಪ್ರತಿಷ್ಠಾಪನೆ ಆಗು ಅಂತ ಹೇಳಿ. ನಾವು ಯಾವುದೇ ಪೂಜೆ ಮಾಡಿದ್ರೂ ಸರಿ ಪ್ರತಿಷ್ಠಾಪನೆ ಸರಿಯಾದ ವಿಧಾನದಲ್ಲಿರಬೇಕು. ಅಂದ್ರೇ ದೇವರನ್ನ ನಾವು ಕರೆದು ಅಲ್ಲಿ ಕೂಡಿಸಿದಾಗೆ ಅರ್ಥ ಇದು.
ನಿಮ್ಮ ಮನೆಯಲ್ಲಿ ಏನಾದರೂ ಸ್ಟ್ಯಾಚ್ಯೂ ಇದ್ದರೆ ದಯಮಾಡಿ ಸ್ಟ್ಯಾಚ್ಯೂನ ಅಭಿಷೇಕ ಮಾಡಿ ಹಾಲು ತುಪ್ಪ ಸಕ್ಕರೆ ಇದರಿಂದ ಅಭಿಷೇಕವನ್ನು ಮಾಡಿ. ನಾನಿಲ್ಲಿ ಕೆಂಪಡಿಕೆ ಇರೋದ್ರಿಂದ ನಾನಿಲ್ಲಿ ಏನು ಮಾಡಿಲ್ಲ ಅಂದರೆ ಅಭಿಷೇಕವನ್ನು ಮಾಡಿಲ್ಲ. ಅಭಿಷೇಕ ಮಾಡಿದರೆ ಅದೆಲ್ಲ ಕಲರ್ ಬಿಡತ್ತೆ. ಸೊ ಹಾಗಾಗಿ ಗಣೇಶನ ಮೂರ್ತಿ ಪ್ರತಿಷ್ಠಾಪನೆ ವೇಳೆ ನಮ್ಮ ಇಂಟೆನ್ಷನ್ನ ನಾವು ಹೇಳಬೇಕು ಜೋರಾಗಿ. ನಮಗೆ ಏನು ಬೇಕು, ನಾವು ಏನಕ್ಕೋಸ್ಕರ ಪೂಜೆ ಮಾಡ್ತಾ ಇದ್ದೀವಿ ಅಂತ ಕೂಡ ಹೇಳಬೇಕು. ಗಣೇಶ ಇದು ನನಗೆ ಬೇಕಾಗಿದೆ, ದಯಮಾಡಿ ಇದನ್ನು ಹೊರಪಾಲಿಸಿಕೊಡು ಅಂತ ನೀವು ಗಣೇಶನ ಹತ್ರ ಇದನ್ನು ಹೇಳಬೇಕು. ಜೋರಾಗಿ ಮಳೆ ಬರ್ತಾ ಇರೋದ್ರಿಂದ ಎಲ್ಲ ಕಂಪ್ಲೀಟಾಗಿ ಮೋಡ ತುಂಬಿಕೊಂಡಿದೆ. ಇವಾಗ ನಾನು ಗರಿಕೆಯನ್ನು ಏರಿಸ್ತಾ ಇದ್ದೀನಿ. 21 ಗರಿಕೆಯನ್ನು ನಾನಿಲ್ಲಿ ಇದನ್ನು ಮುಡಿಸ್ಬೇಕಾದ್ರೆ ನನ್ನ ಇಂಟೆನ್ಷನ್ ಏನಿದೆ ಅದನ್ನು ಹೇಳ್ತಾನೆ ನಾನು ದೇವರಿಗೆ ಮುಡಿಸ್ತಾ ಇದ್ದೀನಿ. ಇವಾಗ ಹಣ್ಣುಗಳನ್ನು ಕೂಡ ಇಟ್ಟೆ. ಇಲ್ಲಿ ಇನ್ನೂ ಒಂದು ನಾನು ಸೀಕ್ರೆಟ್ ಹೇಳ್ತೀನಿ. ಏನಪ್ಪ ಅಂತ ಅಂದರೆ ಇದನ್ನು ರಾತ್ರಿ ನೀವು ಕಡಲೆ ಕಾಳುಗಳನ್ನು ನೆನೆಸಿಟ್ಟಿರಬೇಕು ನೀರಲ್ಲಿ. ಅದರಿಂದ 21 ಕಾಳುಗಳಿಂದ ನೀವೇನು ಮಾಡಬೇಕು, ಮಾಲೆಯನ್ನು ಮಾಡಬೇಕು. ಇದು ಗಣೇಶನಿಗೆ ನೀವು ಮುಡಿಸೋ ಈ ಥರ ಮಾಡೋದ್ರಿಂದ ನಿಮ್ಮ ಉದ್ದೇಶಗಳು ಬೇಗ ಈಡೇರ್ತವೆ. ಜಾಬ್ ಆಗಿರ್ಬೋದು ಅಥವಾ ಇನ್ನೇನೇ ಆಗಿರ್ಬೋದು, ನಿಮ್ಮ ಉದ್ದೇಶ ತುಂಬ ಬೇಗ ಈಡೇರುತ್ತೆ. ನಾನು ಈ ಥರ ಅಷ್ಟೋತ್ತರ ಗಣೇಶನ ನಾಮಾವಳಿಗಳನ್ನು ಹಾಕ್ಕೊಂಡು ಇವಾಗ ಇನ್ನೂ ಒಂದನ್ನು ಹೇಳ್ತಾ ಇದ್ದೀನಿ, ಸೀಕ್ರೆಟ್ ಅಂತಲೇ ಅಂದ್ಕೊಳ್ಳಿ. ಇಲ್ಲಿ ಚೆನ್ನಾಗಿರುವಂತಹ 21 ಅಕ್ಷತೆ ಕಾಳುಗಳನ್ನು ತಗೊಂಡು ಅದಕ್ಕೆ ಅರಿಶಿನ ಕುಂಕುಮ ಒಂದು ಹನಿ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಲ್ಲಿ ಓಂ ಶ್ರೀ ಗಣೇಶಾಯ ನಮಃ ಅಂತ ಹೇಳಿ 21 ಸಾರಿ ಹೇಳಿ ನೀವು ಈ ಅಕ್ಷತೆ ಕಾಳುಗಳನ್ನು ಒಂದೊಂದೇ ಹಾಕ್ತಾ ಹೋಗಬೇಕು. ಈ ಥರ ಮಾಡೋದ್ರಿಂದ ವಿದ್ಯೆ ಬುದ್ಧಿ ಅಥವಾ ಏನೇ ಕೆಲಸಗಳು ತುಂಬ ಬೇಗ ಆಗತ್ತೆ. ನನ್ನ ಜೀವನದಲ್ಲಿ ನಡೆದಿರುವಂಥ ಒಂದು ಘಟನೆನ ಹೇಳ್ತೀನಿ. ನಾನು ಹೋದ ವರ್ಷ ಗಣೇಶ ಪೂಜೆ ಮಾಡಬೇಕಾದ್ರೆ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಹೇಳಿದ್ದೆ ಏನಂದರೆ ನನಗೆ ಒಂದು ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗೋ ಹಾಗೆ ಮಾಡು ಅಂತ ಕೇಳ್ಕೊಂಡಿದ್ದೆ. ನನಗೆ ಒಂದು ದಿ ಬೆಸ್ಟ್ ಕಾಲೇಜಲ್ಲಿ ನಂಗೆ ಸೀಟ್ ಸಿಕ್ತು. ನಂಗೆ ತುಂಬ ಖುಷಿ ಇದೆ, ತುಂಬ ಹೆಮ್ಮೆ ಕೂಡ ಇದೆ ಅದ್ರ ಬಗ್ಗೆ. ಹಾಗೆ ನಾನು ನಿಮಗೆ ಇನ್ನೂ ಒಂದು ಶಾಸ್ತ್ರವನ್ನು ಹೇಳ್ತಾ ಇದ್ದೀನಿ. ಇಲ್ಲಿ 2 ಬೆಲ್ಲದ ಅಚ್ಚನ್ನು ತಗೊಂಡು ಅದ್ರ ಮಧ್ಯೆ ತುಪ್ಪದ ದೀಪವನ್ನು ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಪೂಜೆ ಯಾಕೆ ಮಾಡ್ತಾರೆ ಅಂತ ಅಂದರೆ ಅದಕ್ಕೆ ಪಾಸಿಟಿವ್ ಎನರ್ಜಿ ಹಾಗೆ ನಮಗೆ ಬೇಕಾಗಿರೋ ಇಂಟೆನ್ಷನ್ನ ಸೆಟ್ ಮಾಡಬೇಕು. ನಮಗೆ ಏನು ಬೇಕಲ್ಲ, ಇವಾಗ ನಿಂಬೆ ಹಣ್ಣಿನ ದೀಪವನ್ನು ದೇವಿಗೆ ಬೆಳಗ್ತಾರಲ್ಲ, ಬೆಳಗೋ ಟೈಮಲ್ಲಿ ಕೂಡ ಪೂಜೆ ಮಾಡ್ತಾರೆ. ಯಾಕಂದರೆ ನಮಗೆ ಏನು ಬೇಕು ಅಂತ ನಾವು ಈ ದೀಪಗಳ ಮುಖಾಂತರ ನಾವು ದೇವರಿಗೆ ತಲುಪಿಸ್ಬೇಕು. ಸೊ ಹಾಗಾಗಿ ಪಂಚಭೂತಗಳಲ್ಲಿ ಒಂದಾಗಿರುವಂತಹ ದೀಪ ಅಂದರೆ ಅಗ್ನಿ. ಸೊ ಹಾಗಾಗಿ ನೀವು ಅಗ್ನಿಗಳ ಮೂಲಕ ನಿಮಗೆ ಏನಿದೆಯಲ್ಲ ಈ ದೀಪ ಹಚ್ಚಬೇಕಾದ್ರೆ ಅದನ್ನು ಜೋರಾಗಿ ಹೇಳ್ತಾನೆ ಹಚ್ಚಬೇಕು. ನಿಮ್ಮ ಕಿವಿಗಾದರೂ ಅದು ಕೇಳಿಸ್ತಾ ಇರಬೇಕು. ನೀವಿಲ್ಲಿ ನನ್ನ ನೋಡ್ಬೋದು. ನನ್ನ ಇಂಟೆನ್ಷನ್ಗಳನ್ನು ನಾನು ಜೋರಾಗಿ ಹೇಳ್ತಾ ನಾನು ಗಣೇಶನಿಗೆ ಈ ದೀಪದ ಆರತಿಯನ್ನು ಮಾಡ್ತಾ ಇದ್ದೀನಿ. ನೀವು ಕೂಡ ಬೇರೆಯವ್ರು ಕೇಳಿಸ್ತಿದ್ರು ಪರವಾಗಿಲ್ಲ, ನಿಮ್ಮ ಕಿವಿಗಾದರೂ ಅದು ಕೇಳಿಸ್ಬೇಕು, ಅಷ್ಟು ಜೋರಾಗಾದರೂ ನೀವು ಹೇಳಬೇಕು. ನನಗೆ ಈ ಥರ ದೇವರ ಜೊತೆಗೆ ಮಾತಾಡಿಕೊಂಡು ಪೂಜೆ ಮಾಡೋದು ತುಂಬಾ ಇಷ್ಟ. ನನ್ನ ಮಕ್ಕಳು ನನ್ನ ಕೇಳ್ತಾರೆ, ಅಮ್ಮ ದೇವರು ನಿಜವಾಗ್ಲೂ ನಿನ್ನ ಜೊತೆ ಮಾತಾಡ್ತಾರ ಅಂತ ಕೇಳ್ತಾರೆ. ಇವಾಗೆಲ್ಲ ಮುಗಿಸಿದಾದ್ಮೇಲೆ ನಾನಿಲ್ಲಿ ಮಂಗಳಾರತಿಯನ್ನು ಮಾಡ್ತಾ ಇದ್ದೀನಿ. ನನಗೆ ಮಂಗಳಾರತಿ ಹಾಡುಗಳು 1-2 ಬರ್ತವೆ, ಅದರಲ್ಲಿ ಇವಾಗ ಒಂದನ್ನು ಹಾಡ್ತಾ ಇದ್ದೀನಿ. ನೀವು ನೋಡ್ಬೋದು ಮನೆಯಲ್ಲಿ ಪೂಜೆ ಪುನಸ್ಕಾರಗಳಿದ್ದಾಗ ನಾವು ಎಷ್ಟು ಪಾಸಿಟಿವ್ ಆಗಿರ್ತೀವಿ, ಎಷ್ಟು ಪಾಸಿಟಿವ್ ವೈಬ್ರೇಷನ್ ಮನೆಯಲ್ಲಿ ಆಗಿರ್ಬೋದು, ನಮ್ಮ ದೇಹದಲ್ಲಾಗಿರ್ಬೋದು ಎಷ್ಟು ಎನರ್ಜಿ ಇರುತ್ತೆ. ನಾನು ಇವತ್ತು ಉಪವಾಸ ಇದ್ದೀನಿ, ನಿರಂಕಾರ ಉಪವಾಸ, ಆದರೂ ನನ್ನಲ್ಲಿ ಎಷ್ಟು ಶಕ್ತಿ, ಎಷ್ಟು ಎನರ್ಜಿ ಮುಖದಲ್ಲಾಗಿರ್ಬೋದು ನಮ್ಮ ದೇಹದಲ್ಲಾಗಿರ್ಬೋದು ಎಷ್ಟು ಗ್ಲೋ ಇರುತ್ತೆ ಗೊತ್ತಾ. ಗಣೇಶ ಇವತ್ತು ನನಗೆ ಬಲಗಡೆಯಿಂದ ಹೂವನ್ನು ಕೊಟ್ಟಿದ್ದಾನೆ. ಥ್ಯಾಂಕ್ ಯು ಸೋ ಮಚ್ ಗಣೇಶ. ಇವತ್ತಿನ ನನ್ನ ಪೂಜೆ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾವ ಥರ ಆಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೇನಾದರೂ ಸಾಧ್ಯ ಆದರೆ 21 ಸಾರಿ ನೀವು ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗಣೇಶಾಯ ನಮಃ ಅಂತ ಇವತ್ತು ಬರೆದಿಡಿ ಒಂದು ಬುಕ್ಕಲ್ಲಿ. ನಾನು ಒಳಗಡೆ ಎಲ್ಲ ದೇವರನ್ನ ಪೂಜೆ ಮಾಡಿದ್ದಾದ್ಮೇಲೆ ಮನೆ ಮುಂದೆ ಕೂಡ ದೀಪನ ಹಚ್ಚಿಡ್ತಾ ಇದ್ದೀನಿ. ಥ್ಯಾಂಕ್ ಯು ಯೂನಿವರ್ಸ್, ಯಾಕಂದರೆ ಇಷ್ಟೊಂದು ನನಗೆ ಇವತ್ತು ಎನರ್ಜಿಯನ್ನು ಕೊಟ್ಟಿದೆಯಲ್ಲ ಅದಕ್ಕೆ ಕೋಟಿ ಕೋಟಿ ಧನ್ಯವಾದನ ಹೇಳ್ತೀನಿ ನಿನಗೆ. ನಾನಿವಾಗ ಗಣೇಶನಿಗೆ ಡ್ರೈ ಫ್ರೂಟ್ಸನ್ನು ನೈವೇದ್ಯ ಮಾಡಿದೆ. ನಾವು ಮಾರ್ನಿಂಗ್ ಟೈಮಲ್ಲಿ ದೇವರಿಗೆ ಗಣೇಶನಿಗೆ ನೈವೇದ್ಯ ಮಾಡೋದಕ್ಕೆ ಹೋಗಲ್ಲ. ಯಾಕಂತ ನನಗೂ ಗೊತ್ತಿಲ್ಲ, ನಮ್ಮಮ್ಮ ಎಲ್ಲ ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಾಗಿಂದಲೂ ಕೂಡ ಅಷ್ಟೇ ರಾತ್ರಿ ಹೊತ್ತು ಮಾತ್ರ ಗಣೇಶನಿಗೆ ನೈವೇದ್ಯ ಮಾಡ್ತಾರೆ. ಅದು ಯಾಕಂತ ನನಗೂ ಗೊತ್ತಿಲ್ಲ. ಇವಾಗ ನಾನು ಮೆಡಿಟೇಷನ್ನ ಮುಗಿಸ್ಕೊಂಡೆ, ಸಾರಿ ಎಲ್ಲ ಬಿಚ್ಚಿಟ್ಟು ಮೆಡಿಟೇಷನ್ನ ಮಾಡಿದ್ದಾದಮೇಲೆ ನಾನಿಲ್ಲಿ ಗ್ರ್ಯಾಟಿಟ್ಯೂಡ್ನ ಬರಿತಾ ಇದ್ದೀನಿ. 2-3 ಪೇಜಷ್ಟು ನಾನು ಇವತ್ತು ಗ್ರ್ಯಾಟಿಟ್ಯೂಡ್ನ ಬರೆದೆ. ತುಂಬಾ ಖುಷಿ ಆಯಿತು. ನಾನಿಲ್ಲಿ ಮೋದಕವನ್ನು ಮಾಡಿದೆ. ಮೋದಕವನ್ನು 21 ಮೋದಕವನ್ನು ಗಣೇಶನಿಗೆ ನೈವೇದ್ಯ ಮಾಡೋದಕ್ಕೆ ಅಂತ ನಮ್ಮ ಮನೆಯವ್ರ ಕೈಯಲ್ಲಿ ಕೊಟ್ಟು ನಾನು ಚಂದ್ರೋದಯನ ಪೂಜೆ ಮಾಡಬೇಕು ಅಂತ ನಾನು ಟೆರೆಸ್ ಮೇಲೆ ಎಲ್ಲ ಪೂಜಾ ಸಾಮಾನುಗಳನ್ನು ತಗೊಂಡು ನೈವೇದ್ಯವನ್ನು ತಗೊಂಡು ನಾನು ಟೆರೆಸ್ ಮೇಲೆ ಹೋಗ್ತಾ ಇದ್ದೀನಿ.
ಚಂದ್ರೋದಯವನ್ನು ರಾತ್ರಿ 8 ಗಂಟೆ ಮೇಲೆ ಮಾಡಬೇಕು. ಹಾಗೆ ನೀವು ಈ ಥರ ಇಲ್ಲಿ ಒಂದು ಕಲ್ಲನ್ನು ತಗೊಂಡು ಕ್ಲೀನಾಗಿ ತೊಳ್ಕೊಂಡು ಮೊದಲು ಯಾವುದೇ ಪೂಜೆ ಮಾಡಬೇಕಾದ್ರೆ ಮೊದಲು ದೀಪವನ್ನು ಹಚ್ಚಿಡಬೇಕು ಅಂತ ಹೇಳ್ತೀನಲ್ಲ. ಸೊ ದೀಪವನ್ನು ಹಚ್ಚಿದ್ದಾದಮೇಲೆ ಆ ಕಲ್ಲ ಮೇಲೆ ನಾನು ಚಂದ್ರನ ಬಿಡಿಸ್ತಾ ಇದ್ದೀನಿ. ಹಾಗೆ ನೀವು ಆಕಾಶದ ಕಡೆಗೂ ಕೂಡ ನೀರನ್ನು ಹಾಕಬೇಕು, ಅರಿಶಿನ ಕುಂಕುಮವನ್ನು ಹಾಕಬೇಕು, ವಿಭೂತಿಯನ್ನು ಹಾಕಬೇಕು, ದೀಪವನ್ನು ಬೆಳಗಬೇಕು. ಇಲ್ಲಿ ಯಾವ ಥರ ಪೂಜೆ ಮಾಡ್ತಾ ಇದ್ದೀರಲ್ಲ ಆಕಾಶದ ಕಡೆಗೂ ನೀವು ಅಲ್ಲಿ ಪೂಜೆ ಮಾಡಬೇಕು. ಅಲ್ಲಿ ಆಕಾಶದಲ್ಲಿ ಕಾಣಿಸ್ತಾ ಇರೋ ಚಂದ್ರನಿಗೂ ಕೂಡ ನೀವು ಪೂಜೆ ಮಾಡಬೇಕು. ಆಮೇಲೆ ಅಕ್ಷತೆ ಕಾಳನ್ನು ಹಾಕಿದ್ದಾದ್ಮೇಲೆ ಊದ್ಬತ್ತಿನ ಬೆಳಗಿ ನೈವೇದ್ಯ ಮಾಡ್ತಾ ಇದ್ದೀನಿ. ಹಾಗೆ ನೀವು ಈ ಪೂಜೆ ಮುಗ್ದಿದ್ದಾದ್ಮೇಲೆ 21 ಸಾರಿ ದಂಡಾಸನವನ್ನು ಮಾಡಿ, ಸಾಧ್ಯ ಆದರೆ ಇಲ್ಲ ಅಂದರೆ ಒಂದು 2 ಸಾರಿ ಆದರೂ ಮಾಡಿ. ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.